ಅಂಡ್ ಅದೇನು ಸ್ಪಾಕೆಟ್ ಐತಲ್ರಿ ಓಡಾಡ್ಸಾಕತ್ ಬಿಟ್ಟಾನ್ರಿಪ್ಪ ಅಲ್ಲಿ ಕೆಳಗಿದ್ದು ಸ್ಪೇರ್ ಪಾರ್ಟ್ಸ್ ಹಾಕೋ ಬಣ್ಣ ಮ್ಯಾಗ ಕೆಳಗೆ ಅಲ್ಲಿ ಸೈಡಿಗೆ ಇದೈತಿ ಅಲ್ಲೋಗಿ ಇಲ್ಲೋಗಿ ಅನ್ನತಾನೆ ಹೇಳಿ ಹೇಳೆ ನಾ ಅಷ್ಟು ಇಗ್ನೋರ್ ಮಾಡೋಕ್ಕಾಗಲಿಲ್ಲ ನೀನು ಹುಡುಗಿ ಅಷ್ಟು ಇಗ್ನೋರ್ ಮಾಡೋದಿಲ್ಲ ಅಷ್ಟೇ ರೆಸ್ಪೆಕ್ಟ್ ಗರ್ಲ್ಸ್ ಬಟ್ ಲವ್ದಾಗ ಇಂಟ್ರೆಸ್ಟ್ ಆಗೋದಿಲ್ಲ ಬೇರೆ ಕಡೆ ಬಂದೇನ್ರಿ ಇದು ಆ್ಯಂಡ್ ಇದು ಪೂರ ಏನಾಗತ್ತೈತಿಪ್ಪ ಅಂತಂದ್ರೆ ಸೈಲೆನ್ಸರ್ ಮ್ಯಾಗ ನಿಂತೈತಿ ನನಗೆ ಅದೊಂದು ಹೆದರಿಕೈತಿ ಬೇಸ್ ಪಾಕೆಟ್ ರಬ್ಬರ್ಗಳು ನೋಡ್ರಿ ಈಕೆ ಹೊರಗದಾಳ ನಂಗೆ ಗುರ್ತಾ ಇಲ್ಲ ಈಕಿನ ಹೊರಗೆ ಬಿಟ್ಟೋಕಿದ್ದೆ ನಾನು ದಿಲೀಪ್ ರಾಜ್ ಅನ್ನೋರು ತೀರ್ಕೊಂಡಾರ ಮಿಸಸ್ ಅಳುಗದು ನೋಡಿ ಹೊಟ್ಟೆನ್ ಕರಳು ಕಿತ್ತು ಒಗದಂಗೆ ಆಕೈತಿ ಯಾರು ಬಂದೇರಿಪ್ಪ ಅಂತ ನಾನು ಆರು ಮತ್ತು ಫೆಲ್ಕನ್ ತೊಗೊಂಡೇವಿ ಏನ್ರಿಪ್ಪ ಅಂತ RCB ಅವ್ರದ್ದು ಮ್ಯಾಚ್ ನಡೆದೈತಿ ಆ್ಯಂಡ್ 75 ಬಾಲಿಗೆ 116 ರನ್ ಬೇಕಾ 193 ಟಾರ್ಗೆಟ್ ಐತಿ ಏನು ಮಾಡೈತಿ ಅಲ್ಲಿ ನೋಡು ಹೊಂಟ ನೋಡ್ರಿ ಎಲ್ಲ ಬತ್ ಮಾಸ್ ಹಿಡ್ಕೊಂಡು ಹೋಗ್ಕಾರ್ಲಿ ಅಪ್ಪ್ಯಾ ಊಟ ಹಾಕಿ ಬೆಳೆಸಿವಲ್ಲಿ ಅಯ್ಯೋ ನಾಯದಪ್ಪ ಅಲ್ಲಿ ಏನ್ರಿಪ್ಪ ಅಂತ ವಿರಾಟ್ ಕೊಹ್ಲಿ ಅವ್ರು ಫೈನಲಿ 100 ಹೊಡೆದಾರ 58 ಬಾಲಿಗೆ ಸೊ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನಾನು ನಿಂದ ದೊಡ್ಡ ಪ್ರಜ್ವಲ್. ಇಂದ ನೀವು ಎಪಿಸೋಡ್ ಸೀನೇನ್ರಿಪ್ಪ ಫ್ಯಾಮಿಲಿ ಅಂತಂದ್ರೆ ಇವತ್ತು ನಮ್ಮ ಆರುಗನ ಎನಿ ಕಂಡೀಷನ್ ಏನು ಮಾಡಿಸೋದೈತ್ರಿಪ್ಪ ಅಂತಂದ್ರೆ ಚೈನ್ ಕ್ಲೀನ್ ಮಾಡಿಸೋದೈತಿ, ಚೈನ್ ಚೇಂಜ್ ಮಾಡಿಸೋದೈತಿ. ದಟ್ ಇಸ್ ದ ರೀಸನ್ ಧಾರವಾಡ ಒಳಗೆ ಪಲ್ಸರ್ ಶೋರೂಮ್ ಒಳಗೆ ಏನು ಬೇಕಾಗಿತ್ರಿಪ್ಪ ಅಂತ ಡೊಮಿನಾರ್ 400 ನನಗೆ ಸ್ಪಾಕೆಟರ್ ಬರಬೇಕಾಗಿತ್ತು. ಬಟ್ ಇಲ್ಲ ಅದ್ರ ಸಂಬಂಧ ನಾಳೆ ಹೊಂಟೇನ್ರಿಪ್ಪ ಅಂತ ಹುಬ್ಳಿ ಹೊಂಟೇನಿ. ಬಟ್ ಧಾರವಾಡ ಹುಬ್ಳಿ ಒಳಗೆ ಮಳೆ ಹೊಡೆಯತೈತಿ ಆ್ಯಂಡ್ ಅದೊಂದು ಹೆದರಿಕೆ ಐತೈತಿ. ಆ್ಯಂಡ್ ಕಮೆಂಟ್ ಸೆಕ್ಷನ್ ಒಳಗೆ ಕಮೆಂಟ್ ಮಾಡಿರಿ ನಿಮ್ಮ ಊರೊಳಗೆ ಏನಾರ ಮಳೆ ಐತಾನೆ ಅಂತಂದೆ. ಆ್ಯಂಡ್ ಬರ್ರಿ ಸೀದಾ ನಿಮ್ಗೆ ಎಲ್ಲಿ ಸಿಗ್ತೇನ್ರಿಪ್ಪ ಅಂತ ಹುಬ್ಳಿ ಒಳಗೆ. ನಮ್ಗೆ ಏನರಿಪ್ಪ ಅಂತಂದ್ರೆ ಈಗೆಲ್ಲ ಬಂದೈತ್ರಿ ಅಂತ ಹುಬ್ಳಿ ಪಲ್ಸರ್ ಶೋರೂಮ್. ಎದಕ್ರಿಪ್ಪ ಅಂತಂದ್ರೆ ನಮ್ಮ ಗಾಡಿಗೆ ಇದು ಬೇಕಾಗಿತ್ತಲ್ರಿ ಅದ್ರ ಸಂಬಂಧ. ಆ್ಯಂಡ್ ಅದೇನು ಸ್ಪಾಕೆಟ್ ಐತಲ್ರಿ ಓಡಾಡ್ಸಾಕತ್ ಬಿಟ್ಟಾನ್ರಿಪ್ಪ ಅಲ್ಲಿ ಕೆಳಗಿದ್ದು ಸ್ಪೇರ್ ಪಾರ್ಟ್ಸ್ ಹಾಕೋ ಬಣ್ಣ ಮ್ಯಾಗ ಕೆಳಗೆ ಅಲ್ಲಿ ಸೈಡಿಗೆ ಇದೈತಿ ಅಲ್ಲೋಗಿ ಇಲ್ಲೋಗಿ ಅನ್ನತಾನೆ. ನೋಡು ಬರ್ರಿ ನನ್ನ ಫ್ಯಾಮಿಲಿ ಏನರಿಪ್ಪ ಅಂತ ಟೈಮ್ ಆಗೈತ್ರಿ ಎಕ್ಸಾಕ್ಟ್ 6:20 ನೋಡಿ ನೋಡ್ಬೋದು ನೀವು. ಅದ್ರ ಜೊತೆ ಏನರಿಪ್ಪ ಅಂತಂದ್ರೆ ಧಾರವಾಡದಾಗ ಏನೋ ಮಳೆ ಹೊಡೆಯತ್ತೈತೆ ಅಂತ ನಮ್ಮ ಬ್ಯಾಗ್ದಾಗ ಲ್ಯಾಪ್ಟಾಪ್ ಐತ್ರಿ. ಅದು ನಮ್ಮ ತಂಗಿ ಲ್ಯಾಪ್ಟಾಪ್ ಸರ್ವಿಸ್ ಮಾಡ್ಸಕ್ಕೆ ಬಂದಿತ್ತೆ. ನನ್ನ ಮ್ಯಾಕು ಐತಿ ಆಕಿ ಲ್ಯಾಪ್ಟಾಪ್ ಐತಿ. ನಮ್ಮ ಅರುಣ್ ಇಲ್ಲಿ ಹಚ್ಚಿ ಧಾರವಾಡ ಜೋರು ಐತಂದು ಮಳಿ ನನ್ನ ಬಡಕ್ಕೆ ಹೋಗಿ ಪಾಕೆಟ್ ಹಾಕ್ಕೋಬೇಕು ನಾವು. ಲೆಟ್ಸ್ ಗೋ. 1 hour later. ಸೊ ಫ್ಯಾಮಿಲಿ ಏನರಿಪ್ಪ ಸೀನ್ ಅಂತಂದ್ರೆ ಈಗೆಲ್ಲ ಬಂದೈತ್ರಿಪ್ಪ ಅಂತಂದ್ರೆ ಜಸ್ಟ್ ಮನಿಗೆ ನೋಡ್ರಿ ಅಂಗಿ ಫುಲ್ ಹೊಲಸಾಗೈತಿ. ಆ್ಯಂಡ್ ಹಿಂದೆ ಸೀಟ್ ನೋಡ್ರಿ ಮಡಗಾಡ ತೆಗಿಬಾರ್ದಿತ್ತು ಬಟ್ ಮಡಗಾಡ ತೆಗೆದುಬಿಟ್ಟೇನಿ. ನಮ್ಮ ಅರುಂದ ಪೂರ ಏನಾಗೈತ್ರಿಪ್ಪ ಅಂತ ಪೂರ ಕೆಸರಿಡೋದೋಗೈತಿ. ಆ್ಯಂಡ್ ನಮ್ಮ ದೋಸ್ತಿಗೆ ನಾ ಕಾಲ್ ಮಾಡಿ ಬಿಡ ಇಡತ್ತೀನಿ. ಅವ ಜಿಮ್ಮಿಗೆ ಹೋಗೇನಿ ಅಲ್ಲೋಗೇನಿ ಇಲ್ಲೋಗೇನಿ ಅನ್ನತಾನೆ. ಆ್ಯಂಡ್ ಯಾಕಂತಂದ್ರೆ ನಾವು ಹುಬ್ಳಿಯಿಂದ ಬರೋದು ಲೇಟ್ ಆತ್ರಿಪ್ಪ. ಯಾಕಂತಂದ್ರೆ ಅವ್ರು ಶೋರೂಮ್ದವ್ರು ಕಾಡಕತ್ರ. ಶೋರೂಮ್ದವ್ರು ಎದಕ್ಕೆ ಕಾಡತ್ರಿಪ್ಪ ಅಂತ ಅವ್ರಿಗೆ ಕ್ಯಾಶ ಬೇಕಂತ. ಅಲ್ಲಿ ಬಾಜು ATM ಐತಿ, ಅಲ್ಲಿ ಹೋಗಿ ತುಂಬ ಇಲ್ಲಿ ತುಂಬ ಅಲ್ಲಿ ಕಾಲ್ ಹಚ್ಚಿಸ್ ಎಲ್ಲ ಮಾತಾಡ್ಸೇನ್ರಿ. ನಾನು ಅವ್ರ ಮುಂದೆ ಹ್ಞೂ ಅನ್ನತ್ತಾರ. ಕಾಲ್ ಕಟ್ ಮಾಡ್ರಿ ಸಾಮಾನು ವಾಪಸ್ ಇಸ್ಕೊಂಡ್ರೆ ನಾನು ತಲೆನೇ ಹಾಪತ್ತ. ನಾವು ಬೇಕಾದಾಗೆಲ್ಲ ಹೆಲ್ಪ್ ಮಾಡಿರ್ತೀವಿ, ಬೇಕಾದಾಗ ನಾವು ಪ್ರಮೋಷನ್ ಮಾಡಿರ್ತೀವಿ, ಬೇಕಾದಾಗ ಪ್ರಮೋಟ್ ಮಾಡಿರ್ತೀವಿ ಒಂದು ಶೋರೂಮದ ಅಂತಂದ್ರೆ ಒಂದು ರೆಸ್ಪೆಕ್ಟ್ ಇರ್ಬೇಕು ರೀ. ಬಟ್ ಹಿಂಗೆಲ್ಲ ಪಿಕ್ಚರ್ ಮಾಡ್ರೆ ತಲೆನ ಹಾಪಾಗಿತ್ತು ನನಗೆ. ಆತೋಪ ಇನ್ನೊಂದು ಬರ್ತೇಮ್ಮ ನಿಮ್ಮ ಶೋರೂಮಿಗೆ ಅಂತಂದು ಅಂದ್ಕೊಂಡು ಗಪ್ಪ ಬಿಟ್ಟೆ. ಕೆಳಗಿಂದ ಅದು ಏನು ಅಂಡರ್ಗ್ರೌಂಡ್ ಏನು ಸ್ಟೆಪ್ ಐತಲ್ರಿ ಅಲ್ಲಿ ಕುಂತವ್ರಿಬ್ರು ಭಾಳ ವಿಚಿತ್ರ ಮಾಡತ್ತಿದ್ರು. ಮಾಡೋದು ನೋಡ್ಬೇಕಿದ್ರು ಅವ್ರ ಆ್ಯಟಿಟ್ಯೂಡ ತೋರಿಸಿದ್ದೀನಿ. ಬಾ ನಿಮ್ಮ ಆ್ಯಟಿಟ್ಯೂಡ್ ಎಲ್ಲಿ ತೋರಿಸ್ಬೇಕು ಅಲ್ಲೇ ತೋರಿಸೇನೆ ಅಂತಂದು ಗಪ್ಪದೇನೆ. ಆ್ಯಂಡ್ ಈಗ ನಮ್ಮ ದೋಸ್ತಗೂ ಕಾಲೇಜ್ ಹಚ್ಚಾಕತ್ತೀನಿ. ಅವ ಅಲ್ಲದೇನೆ ನತ ಮತ್ತು ಈಗ ನನಗೆ ಯಾವಾಗ ನೀಡ್ ಐತಿ ಈಗ ಮತ್ತು ದೋಸ್ತರ ಅಂತ ನೀಡಿದಾಗ ಹೆಲ್ಪ್ ಆಗ್ಬೇಕಲ್ರಿ. ಮತ್ತು ಅವ್ನ ಕೈ ಎಬ್ಸಿಬಿಟ್ಟ. ಅದ್ರ ಸಂಬಂಧ ನೋಡೋಣ್ರಿ ಈಗ ಎಲ್ಲ ಬೇರೆದವ್ರ ಕಡೆ ಏನೋ ಒಂದು ಕೇಳಿಟ್ಟೇನಿ. ನೋಡು ನಾನು ಕೆಲಸ ಅಲ್ಲಿ ಇತ್ತನಲ್ಲಿ ಹೋಗೋಣ ಅಂತ. ಆ್ಯಂಡ್ ಬರ್ರಿ ಮ್ಯಾಗ ಕುಂದ್ರು ಬಾ ಒಳಗಂತ ಈ ರೂಮಿಗೆ ಬಂದು ಕುಂದಿರ್ತಾಳ್ರಿ. ಎದ್ ಬಾ ಪ್ರತೀಕ್ಷಾ. ಗಾಡಿದ ಚೈನ್ ಹಾಕ್ಸುವ ಅಂತಂದು ಹೇಳಿದ್ರೆ ಅವ್ನು ಕೆಲಸ ಮಾಡಂಗಿಲ್ಲ ರೀ. ಎಷ್ಟು ಹೇಳಿನಿಕಿನ ಲೇ ಕುಕ್ಕು ಮೇರೆ ಬಚ್ಚ ಅದಕ್ಕೆ ಒಟ್ಟು ಬಾಲ್ ಆಡಿಸ್ಬೇಕು. ಏನು ಬೇಡ ಜಗತ್ತ ಸಂಬಂಧ ಇಲ್ಲ, ಅದಕ್ಕೆ ಬಾಲ್ ಸಂಬಂಧ. ಅದು ಗ್ರೀಸಿನೂ ಐತಿ. ಆ್ಯಂಡ್ ಅದು ಇನ್ನೊಂದು ಎಲ್ಲೊಬ್ರು ಪರಿಚಯದವ್ರು ಅದಾರ ಅಂತ ಅಲ್ಲಿ ಹೋಗಿ ಮುಂದೆ ಒಂದು ಕಡೆ ಕೇಳ್ತೀನಿ. ಅಲ್ಲಿ ಏನಾರ ಹಾಕ್ತಾರಂತಂದ್ರೆ ಭಾಳ ದೇವ್ರ ಪುಣ್ಯಾಗ ಭಾಳ ಚಲೋ ಐತಿ. ಆ್ಯಂಡ್ ಇಲ್ಲ ಅಂತ ಇನ್ನೊಂದು ಕಡೆ ಕೇಳ್ತೀನಿ. ಭಾಳ ಲೇಟ್ ಆಗೈತೆ ನಂದು, ಭಾಳ ಕೆಲಸ ಐತಿ. ಓ ಮಮ್ಮಿ ಇದೇನು ಚಾದಾಗ ಏನೇನು ಐತಿ ಯವ್ವ ನೀ ಅಂತ ಮಾಡಬೇಡವ. ನಾನು ಚಾ ಗಂಗಾಳದಾಗ ಕುಡಿತೀನಿ ರೀ, ನಾ ಬೇರೆ ಅದೇನು. ಟೈಮ್ ಆಗೈತ್ರಿ ಎಕ್ಸಾಕ್ಟ್ 7 ಬಡಕ್ಕೆ ನಾ ಗಂಗಾಳದಾಗ ಚಾ ಕುಡೋನು ಸೀದಾ ಹೋಗೋಣ ಅಂತ ಸೇಟಿವನಾಗೈತಿ. RCB ಮ್ಯಾಚ್ ಐತೆ ಇನ್ನೂ ಬೆಳ್ಚೀನಿ. ಕ್ಯಾಮ್ರಾ ಮುಂದೆ ಹೇಳಿ, ಕ್ಯಾಮ್ರಾ ಮುಂದೊಂದು ಹಿಂದೊಂದು ಮಾತಾಡ್ಬೇಡ. ಹೇಳ ಏನಂದು ಈಗ ಏನಂದು ಹೇಳಿ ಹೇಳ. ಹಾಂ ಮಮ್ಮಿ. ಹೇಳಿ ಭಾಳ ಮಾತಾಡತ್ತಿದ್ದಲ್ಲ. ಹಿಂಗೆ ಎದ್ರಕ್ಕೆ ಇರ್ಬೇಕ್ರಿ ಅಣ್ಣನ ಮ್ಯಾಗ. ನಾ ಅಷ್ಟು ಇಗ್ನೋರ್ ಮಾಡೋಕ್ಕಾಗಲಿಲ್ಲ ನೀನು ಹುಡುಗಿ ಅಷ್ಟು ಇಗ್ನೋರ್ ಮಾಡೋದಿಲ್ಲ ಅಷ್ಟೇ. ಮಾತಿರ್ತಾರೆ ಹುಡುಗಿ ಅಂತಾರಿಪ್ಪ. ಏನು ಹೊಲಸ. ಐ ರೆಸ್ಪೆಕ್ಟ್ ಗರ್ಲ್ಸ್ ಬಟ್ ಲವ್ದಾಗ ಇಂಟ್ರೆಸ್ಟ್ ಆಗೋದಿಲ್ಲ. ಬೇರೆ ಕಡೆ ಬಂದೇನ್ರಿ ಇದು. ಆ್ಯಂಡ್ ಇದು ಪೂರ ಏನಾಗತ್ತೈತಿಪ್ಪ ಅಂತಂದ್ರೆ ಸೈಲೆನ್ಸರ್ ಮ್ಯಾಗ ನಿಂತೈತಿ. ನನಗೆ ಅದೊಂದು ಹೆದರಿಕೈತಿ. ಎಲ್ಲ ಸೈಲೆನ್ಸರ್ ಮುರುಗಿಟ್ಟಿತ್ತಂತೆ. ಆ್ಯಂಡ್ ಅದನ್ನು ಪೂರ ಹಾಕ್ಸ್ಕೊಂಡು ಹೋಗ್ರು ಬರ್ರಿ. ನೋಡ್ರಿ ಚೈನ್ ಮ್ಯಾಗ ಇನ್ನೂ ವೈಟ್ ಪೇಸ್ಟ್ ಐತಿ ಬೇಸ್ ಪಾಕೆಟ್ ರಬ್ಬರ್ಗಳು. ಆ್ಯಂಡ್ ಈಗ ಅದ್ರೊಳಗೆ ಕುಂದಿರ್ತೈತಿ, ಅಲ್ಲಿ ಕುಂದಿರ್ತದ.
ಆ್ಯಂಡ್ ಫ್ಯಾಮಿಲಿ ಏನಪ್ಪ ಅಂತ ಫೈನಲ್ ಮಾರೋದು ಚೈನ್ ಕುಂತೈತಿ ಆ್ಯಂಡ್ ಎಲ್ಲ ಹಾಕ್ಯಾರ ಇದನ್ನು ಬಟ್ ಒಂದು ಸ್ವಲ್ಪ ಟುಕು ಐತಿ ಸೀದಾ ಮನೆಯಾಗ ಸಿಗ್ತಾನೆ ಬನ್ನಿ ನಿಮ್ಗೆ ಏನಂತ ಹೇಳ್ತೀನಿ. ಆ್ಯಂಡ್ ಫ್ಯಾಮಿಲಿ ಏನಪ್ಪ ಅಂತ ಚೈನ್ ರಿಪ್ಲೇಸ್ಮೆಂಟ್ ಕಾಸ್ಟೆಡ್ ಅರೌಂಡ್ ₹500. ಅದ್ರ ಜೊತೆ ಏನಪ್ಪ ಫ್ಯಾಮಿಲಿ ಅಂತಂದ್ರೆ ಇನ್ನೊಂದು 5 ನಿಮಿಷ ಆಗಿ ನಾನು ಅಡ್ಡ ಬಿಡ್ತಿದ್ದೆ. ನನ್ನ ಗಾಡಿಗೆ ಏನಾರ ಅದು ಯಾಕಂದ್ರೆ ಅದು ಅವ್ರಿಗೆ ಹೆಂಗೆ ಹಾಕೋದಂತಂದೇನೆ ಕನ್ಫ್ಯೂಸ್ ಆಗ್ಬಿಟ್ರೆ ಅದು ಎಲ್ಲ ಉಲ್ಟಾ ಪಲ್ಟ ಆಗೈತಿ. ನನಗೆ ಇನ್ನೊಂದು 2 ನಿಮಿಷ ಕಣ್ಣಾಗ ನೀರ ತೆಗಿತಿದ್ದೆ. ನಾನು ಭಾಳ ಮುಂಚೆ ಆಗೈತೆ ನನಗೆ. ಆ್ಯಂಡ್ ಫೈನಲಿ ಥಾಟ್ ದ್ಯಾಟ್ ಒಂದು ನಿಮ್ಮ ಮ್ಯಾಗಿಂದ ನಾನು ಸರ್ವಿಸ್ ಆಯ್ತು ಚೈನ್ಗೆ ಏನೇನು ಐತೆ ಮನೆ ಒಳಗೆ ಮಾಡ್ಕೊತೀನಿ. ಒಂದು ಇಲ್ಲರಿಪ್ಪ ಅಂದ್ರೆ ಸೀದಾ ಶೋರೂಮ್ ಕೊಡ್ತೀನಿ, ಎಲ್ಲೂ ಹೊರಗೆ ಕೊಡೋಂಗಿಲ್ಲ. ನಾನು ಡಿಸೈಡೆಡ್ ಆಗ್ಬಿಟ್ಟೇನೆ ಈಗ ಭಾಳ ಚೈನ್ ಟೈಟ್ ಮಾಡಿಸಿದ್ರೆ ಶೋರೂಮ್ನಾಗ ಮಾಡ್ತೀನಿ. ಭಾಳ ಮನ್ಸಿಗೆ ನೋವು ಆಗೈತ್ರಿಪ್ಪ ಚೈನ್ ಟೈಟ್ ಮಾಡೋದು ನಾನು ಯೂಟ್ಯೂಬ್ದಾಗ ನೋಡೈತೀನಿ. ಆ್ಯಂಡ್ ಭಾಳ ಅಂದ್ರೆ ಭಾಳ ಮನ್ಸಿಗೆ ನೋವು ಆಗೈತೆ ನನಗೆ ಇವತ್ತು. ಅನಿಸ್ಬಿಟ್ಟೈತಿ ಹೇಳು. ಚಿನ್ನಿಯಕ್ಕ ನಿಮ್ಮ ಪಪ್ಪ ಕುಡಿ ಹೋಗ್ಯಾರ ಮುಂಜಾನೆ ಬರುವಕ್ಕ ನಡ್ಕೋತ ಬಂದ. ನೀ ಆರ್ಮಿ ಮ್ಯಾಗ ಹೋಗಿ ಆರ್ಮಿ ಮ್ಯಾಗ ಬಂದ. ಅದಕ್ಕೆ ಆಕಿ ಕಾರ್ ಒಯ್ ಅಂದೆ ಒಲ್ಲೆಂದ್ಲ ಆಕಿ. ಆಕಿ ಬೈಕ್ ಒಯ್ ಅಂತಂದೆ ಬೈಕ್ ಒಯ್ಯಲ್ಲ ಅಂದ್ಲ. ಮತ್ತೇನು ಅದಕ್ಕೆ ನಾನು ಬೈಕ್ ತೊಗೊಂಡು ಹೋಗ್ಬಂದ್ಬಿಟ್ಟೆ. ಹೊಸ ಚೈನ್ ಹಾಕ್ಸಿದೆ ಗೋಲ್ಡನ್ ಕಲರ್. ಇನ್ನೊಂದು 5-10 ನಿಮಿಷ ಬಿಟ್ಟೆ ನಾನು ತಿಳಿತೀನಿ. ಎಷ್ಟೊತ್ತಿಗೆ ಈಗ ಗುರ್ಸಿಲ್ಲ. ಈಗ 8:31 ಆಗೈತಿ. RCB ಮ್ಯಾಚ್ ಐತಲ್ಲ. ಕ್ಯಾರ್ ಕೊಡು. ಅದು ಡಿಲೇ ಆಗಿತ್ತಪ್ಪ. 8 ಮಳಿ ಸಂಬಂಧ 8:15 ಶುರು ಆಗೈತಿ. 8:15 ಚಲೋ ಹೋಗೈತಿ ಮ್ಯಾಚ್. ಹಾಂ ತಡಿ ಹಂಗಾರೆ ಮ್ಯಾಚ್ ಬಿಡ್ತಾನೆ. ಬಾಯ್ ಬರೀ ಫ್ಯಾಮಿಲಿ ಸ್ಟೇಟಿವ್ನ ಆಗಿರಿ. 2 hours later. ಏನಪ್ಪ ಸೀನ್ ಅಂತ ಈಗೆಲ್ಲ ಹೊಂಟೈತ್ರಿಪ್ಪ ಅಂತ ಶೆಲ್ಲ. ಆ್ಯಂಡ್ ಯಾರು ಅಂತ ನಿಮ್ಗೆ ಹೇಳ್ತಾನಂತೆ. ಈಕಿ ನೋಡ್ರಿ ಈಕಿ ಹೊರಗದಳ ನಂಗೆ ಗೊತ್ತಾಯಿಲ್ಲ. ಈಕಿನ ಹೊರಗೆ ಬಿಟ್ಟೋಗಿದ್ದೆ ನಾನು. ಆ್ಯಂಡ್ ಅದ್ರ ಜೊತೆ ಏನಪ್ಪ ಅಂತಂದ್ರೆ ಹೇಳ್ತಾನಂತ ಬರೀ ನಿಮ್ಗೆ. ಒಬ್ಬರು ರೀಸೆಂಟಾಗಿ ಇವತ್ತು ಯಾರಿಪ್ಪ ಅಂತ ದಿಲೀಪ್ ರಾಜ್ ಅನ್ನೋರು ತೀರ್ಕೊಂಡಾರೆ. ಆ್ಯಂಡ್ ನಿಮಗೂ ಗೊತ್ತೈತಿ ಇವತ್ತೊಬ್ಬರು ಆ್ಯಕ್ಟರ್ ಅವ್ರು ತೀರ್ಕೊಂಡಾರೆ. ಅದು ನಮ್ಮ ಮಮ್ಮಿದು ಒನ್ ಆಫ್ ದಿ ಫೇವ್ರೇಟ್ ಫಿಲ್ಮ್ ಅದವ್ರವ್ರು. ಆ್ಯಂಡ್ ಯಾವ್ದ್ರಿಪ್ಪ ಅಂದ್ರೆ ಮಿಲನ ಪಿಕ್ಚರ್ ಇದ್ದೆ. ಆ್ಯಂಡ್ ಮನ್ಸಿಗೆ ಭಾಳ ನೋವಾಗ್ಬಿಡ್ತೈತ್ರಿಪ್ಪ. ಅವ್ರ ಮಿಸ್ಸಸ್ ಅಳುಗದು ನೋಡಿ ಹೊಟ್ಟೆನ ಕರಳು ಕಿತ್ತು ಒಗ್ದಂಗೆ ಆಕೈತಿ. ಆ್ಯಂಡ್ ಬೇಸರ ಬರತೈತಿ ನನಗೆ. ಯಾಕಂದ್ರೆ ನಂದು ಗಾಡಿ ಸಂಬಂಧ ನಂಗೆ ಮನ್ಸಿಗೆ ಭಾಳ ನೋವಾಗೈತಿ. ಅದರ ಸಂಬಂಧ ಎಲ್ಲ ಹೊಂಟೈತ್ರಿ ಶೆಲ್ಲಿಗೆ. ಆ್ಯಂಡ್ ಯಾರ್ಯಾರು ಬರತ್ತಾರಂತ ಅಲ್ಲೇ ತೋರ್ಸೇನಂತೆ. ಆ್ಯಂಡ್ ಸ್ಟೇಟ್ಯೂನ್ ಆಗಿರ್ತೀನಿ. ಮಾತಾಡೋದು ಭಾಳ ಐತಿ ಬಟ್ ಮಾತು ಬರತ್ತಿಲ್ಲ. 15 minutes later. ಏನಪ್ಪ ಅಂತಂದ್ರೆ ಈಗೆಲ್ಲ ಬಂದೈತ್ರಿಪ್ಪ ಅಂತ ಶೆಲ್. ಏನಪ್ಪ ಅಂತಂದ್ರೆ ಆ್ಯಪ್ ಆಗಿಬಿಟ್ಟಿದೆ. ಅದ್ರ ಸಂಬಂಧ ಬಂದಿತ್ತು ಶೆಲ್ಲಿಗೆ. ಆ್ಯಂಡ್ ಯಾರ್ಯಾರು ಬಂದೇವ್ರಿ ಆರು ಮತ್ತು ಫೆಲ್ಕನ್ ತೊಗೊಂಬಂದೇವಿ. ಏನಪ್ಪ ಸೀನ್ ಅಂತಂದ್ರೆ ಆಲ್ಮೋಸ್ಟ್ ಮಳೆ ಹೊಡತೈತಿ. ಚೈನ್ ಅದು ಹೆಂಗೈತೆ ಅಂತ ನಮ್ಗೆ ಹೆದರಿಕೆ ಆಗ್ಬಿಟ್ಟಿರಿ ಅದ್ರ ಸಂಬಂಧ. ಆ್ಯಂಡ್ ಸ್ವಲ್ಪ ರೈಟ್ಸ್ ಅದು ಪ್ಲ್ಯಾನ್ ಮಾಡ್ಬೇಕಂತ ಐತಿ. ಅದ್ರ ಜೊತೆ ಏನಪ್ಪ ಅಂತಂದ್ರೆ ನೋಡಿರಿ ಇನ್ನೂ ಬ್ಲಡ್ ಬರತ್ತದ. ಬರ್ರಿ ನಿಮ್ಗೆ ಸ್ವಲ್ಪ ಬಿಟ್ಟು ಸಿಗ್ತೇನೆ ಕಾಫಿ ಅದು ಕೂಡ. ಆ್ಯಂಡ್ ಫ್ಯಾಮಿಲಿ ಏನಪ್ಪ ಅಂತ ಆರು ಮತ್ತು GT ತೊಗೊಂಬಂದಿತ್ತು. ಆ್ಯಂಡ್ ನಾವೇ ರೇಟಿಂಗ್ ಹೊಡ್ಸಲ್ರಿಪ್ಪ ಅಂತಂದ್ರೆ ವಾಪಸ್ ಧಾರವಾಡ. ಆ್ಯಂಡ್ ಅದು ಚೈನದೆಲ್ಲ ನೋಡೋದಿತ್ತು ಅದ್ರ ಸಂಬಂಧ ಬಂದಿದ್ದೆ. ಬರೀ ಫ್ಯಾಮಿಲಿ ಸ್ಟೇಟ್ಯೂನಾಗಿದೆ. ಏಕೆ ಹೀಗೆ ನನ್ನಲ್ಲಿರುವ ನಾನೇನೆ ಕಳೆದು ಹೋದಂತೆ ಏಕೆ ಹೀಗೆ ಒಂಟಿಗೆದೆಯ. ಏನಪ್ಪ ಅಂತ RCB ಅವ್ರದ್ದು ಮ್ಯಾಚ್ ನಡೆದೈತಿ. ಆ್ಯಂಡ್ 75 ಬಾಲಿಗೆ 116 ರನ್ ಬೇಕು. 193 ಟಾರ್ಗೆಟ್ ಐತಿ. KKR ಅವ್ರ ಜೊತೆ ಒಂದು ವಿಕೆಟ್ ಬಿದ್ದೈತಿ. ಅಂದ್ರೆ ಈಗ ಇಂಪ್ಯಾಕ್ಟಾಗಿ ಯಾರು ಬಂದಾರಿಪ್ಪ ಫ್ಯಾಮಿಲಿ ಅಂತ ಕುಂದ್ರೋ ಇಂಪ್ಯಾಕ್ಟಾಗಿ ಯಾರು ಬಂದಾರಿಪ್ಪ ಪಡಿಕಲ್ ಅವ್ರು ಬಂದಾರೆ. ಆ್ಯಂಡ್ ಇವತ್ತಿನ ಮ್ಯಾಚ್ದಾಗ ಶಪರ್ಡ್ ಅವ್ರಿಲ್ಲ. ಇವತ್ತು ವೆಂಕಟೇಶ್ ಅಯ್ಯರ್ ಅವ್ರನ್ನ ಕರ್ಕೊಂಬಂದಾರೆ. ಹಿಂಗೆಲ್ಲ ಸೀನನ್ ಐತ್ರಿ. ಅದ್ರ ಜೊತೆ ಏನಪ್ಪ ಅಂತಂದ್ರೆ ನನಗೆ ಮನ್ಯಾಗ ಕುಂತ್ಕೊಂಡು ತಲೆ ಚೀಟ್ ಹಿಡಿದಿತ್ತೆ. ಅದ್ರ ಜೊತೆ ಅದು ಚೈನಿನ ಒಂದು ಮನ್ಸಿಗೆ ನೋವು ಆಗ್ತಿರಿ ನನಗೆ. ಅದ್ರ ಜೊತೆ ಏನಾಗ್ಬಿಟ್ಟೈತ್ರಿಪ್ಪ ಅಂತ ಒಂದು ಮುಂಜಾನಿಂದ ಮಧ್ಯಾಹ್ನದಿಂದ ನಾನು ತಲೆಯೊಳಗದೆ ಅವ್ರು ಇವರು ಯಾರಿಪ್ಪ ಅಂತಂದ್ರೆ ಕನ್ನಡ ಫಿಲ್ಮ್ ಇಂಡಸ್ಟ್ರಿದಾಗ ಇನ್ನೊಬ್ರು ತೀರ್ಕೊಂಡಾರೆ. ಯಾರಿಪ್ಪ ಅಂತ ದಿಲೀಪ್ ರಾಜ್ ಅವ್ರು ಅಂತಂದೆ. ನಿಮ್ಗೆಲ್ಲರೂ ನೋಡ್ರಿ ನೀವು. ನಮ್ಮ ಮಮ್ಮಿ ಒನ್ ಆಫ್ ದಿ ಫೇವ್ರೇಟ್ ಮೂವಿ ಮಿಲನ ಪಿಕ್ಚರ್. ಅದ್ರೊಳಗೆ ಎಂಥ ಸೇರ್ತಿತ್ರಿಪ್ಪ ನಮ್ಮ ಪಿಕ್ಚರ್. ಅವ್ರು ರೀಸೆಂಟಾಗಿ ಒಂದು ಧಾರಾವಾಹಿ ಮಾಡಿದ್ರೆ. ಆಮ್ಯಾಗ ಲಾಸ್ಟ್ ಅವ್ರ ಪಿಕ್ಚರ್ ಲವ್ ಮೊಕ್ಟೇಲ್ 3 ಆ್ಯಂಡ್ ಅದೆಲ್ಲ ನೋಡಿ ಹೆಂಗೆ ಅನ್ಸ್ಬಿಟ್ಟಿದ್ರಿಪ್ಪ ಅಂತಂದ್ರೆ ಯಾವಾಗ ಯಾರಿಗೆ ಏನಕ್ಕೈತೆ ಗೊತ್ತಿಲ್ಲರಿಪ್ಪ. ಅದಕ್ಕೆ ಯಾರ ಜೊತೆ ದ್ವೇಷ ಇಟ್ಕೋಬೇಡ್ರಿ, ಯಾರು ನೋಡಿ ಉರ್ಕೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಗೊತ್ತಿಲ್ಲ ಯಾವ ಮ್ಯಾಗ ಅದು ರಿಗ್ರೆಟ್. ಅವ್ರು ಒಬ್ಬರ ಮ್ಯಾಗ ದ್ವೇಷ ಮಾಡಿ ಸ್ವಲ್ಪ ದಿನ ಮ್ಯಾಗ ಅವ್ರಿಗೆ ಏನು ಹೆಚ್ಚು ಕಮ್ಮಿ ಆಗಿ ತಿರ್ಕೊಂಡ್ಕೊಳ್ಳಿ ಹೆಂಗೆ ಆಗ್ಬಿಡ್ತೈತೆ ರೀ. ಅಯ್ಯೋ ಎಂಥ ಒಳ್ಳೆ ಮನುಷ್ಯ ಅಲ್ಪ ಅದ ರೀ. ಸತ್ಮ್ಯಾಗ ಎಲ್ಲರೂ ಅಂತಾರೆ ಎಲ್ಲರೂ ಒಳ್ಳೆ ಮನುಷ್ಯ ಇದ್ರು. ಅಯ್ಯೋ ಹಂಗೆ ಆಗ್ಬಾರ್ದಿತ್ತು ಪಾಪ ಅಯ್ಯೋ ಹೆಂಗೆ ರೀ ಅಂತ ಇದ್ದಾಗ ಯಾರು ಕಿಮ್ಮತ್ತು ಕೊಡೋಂಗಿಲ್ಲ. ಅದಂತಾರಲ್ಲ ಸತ್ಮ್ಯಾಗ ಎಲ್ಲರೂ ಕಿಮ್ಮತ್ತು ಕೊಡೋದು. ಅಯ್ಯೋ ಪಾಪ ಹಂಗೆ ಮಾಡಬಾರ್ದಿತ್ತು ರೀ, ಭಾಳ ಒಳ್ಳೆಯವ್ರು ಇದ್ರೆ ಹಂಗೆ ರೀ ಅಂತಾರೆ. ಅದ್ರ ಸಂಬಂಧ ಏನು ಹೇಳತ್ತೈತಿ ಇನ್ನೂ ಟೈಮ್ ಮಿಂಚಿಲ್ಲ ರೀ. ಗೊತ್ತಿಲ್ಲ ಯಾರಿಗೆ ಏನಾಕೈತಿ ಅಂತಂದು. ಅದ್ರ ಸಂಬಂಧ ಏನು ಹೇಳತ್ತೈತಿ ಲೈಫ್ ಈಸ್ ವೆರಿ ಅನ್ಪ್ರಿಡಿಕ್ಟೇಬಲ್. ಅದ್ರಾಗ ಹಾರ್ಟ್ ಅಟ್ಯಾಕ್ ಈಗ ಹೆಂಗಾಗ್ಬಿಟ್ಟೈತ್ರಿ ಅಂತ ಟೆನ್ಷನ್, ಟೈಮ್ ಟು ಟೈಮ್ ಊಟ ಇಲ್ಲ, ಟೈಮ್ ಟು ಟೈಮ್ ನಿದ್ದೆ ಇಲ್ಲ. ಭಾಳ ಅಂದ್ರೆ ಭಾಳ ಮಂದಿ ಆಲ್ಮೋಸ್ಟ್ ನಾನು ನೋಡಿದ್ದೆಲ್ಲ ಹುಡುಗರು ಹಾರ್ಟ್ ಅಟ್ಯಾಕ್ ಆಗಿನ. ಆ್ಯಂಡ್ ಲೈಫ್ ಈಸ್ ವೆರಿ ಅನ್ಪ್ರಿಡಿಕ್ಟಬಲ್ ರೀ ಫ್ಯಾಮಿಲಿ. ಯಾರಿಗೆ ಏನಾಕೈತಿ ಯಾವಾಗ ಏನಾಕೈತಿ ಏನು ಗೊತ್ತಿಲ್ಲ. ನಮಗೂ ಗೊತ್ತಿಲ್ಲ. ನನಗಂತೂ ಹೆದರಿಕೆ ಚಾಲು ಆಗ್ಬಿಟ್ಟೈತಿ ಇಂಥದ್ದೆಲ್ಲ. ಅದಕ್ಕೆ ಶೆಲ್ಲಿಗೆ ಹೋಗ್ಬೇಕಂತ ಅನಿಸ್ತೆ. ಅದಕ್ಕೆ
ಅದಕ್ಕೆ ಮಂದಾರು ಕಾಲ್ ಮಾಡಿದ್ದೆ ಶೆಲ್ಲಿಗೆ ಹೋಗು ನಡಿ ಹಂಗಾರ ಅಂತಂದು ನಡೀರಿ ಹಂಗಾರ ಅಂತಂದು ಶೆಲ್ ಮಠ ಹೋಗಿ ಕುಂತು ಕಾಫಿ ಅದು ಕುಡಿದು ಒಂದು ಸ್ವಲ್ಪ ಮಾತಾಡೋದು ಮನೆ ಬಂದ್ವಿ. ಆ್ಯಂಡ್ RCB ಮ್ಯಾಚ್ ನಡೆದೈತಿ. ಇತ್ತಾಗ RCB ಮ್ಯಾಚ್ ಐತೆ ಅಂತ ಮುಂದೆ ಖುಷಿ ಬೇರೆ. ಅದ್ರ ಜೊತೆ ಇವತ್ತು ಅವ್ರು ಮಧ್ಯಾಹ್ನ ತಿರ್ಕೊಂಡಾರ ಅದೊಂದು ಇದೆ. ಅದ್ರಾಗ ಇವತ್ತು ಏಕಾದಶಿ ಏನೋ ಐತ್ರಿ ಅಂದ್ರೆ ಇವತ್ತು ತಿರ್ಕೊಂಡಾರ ಸೀದಾ ಸ್ವರ್ಗಕ್ಕೆ ಹೋಗಾರೆ. ಬಟ್ ಅವ್ರ ಮಿಸ್ಸಸ್ ಅದು ಹತ್ತಿದ್ದದು ನೋಡಿ ಹೊಟ್ಟ್ಯಾಗಿನ ಕರಳು ಕಿತ್ತು ಯಾಕಂತ ಬಿಟ್ಟಿದ್ರಿಪ್ಪ ಫ್ಯಾಮಿಲಿ ಯಾರಿಗಾದ್ರೂ ಹಂಗಾರಿ ಅದ. ಆ್ಯಂಡ್ ಅದೊಂದು ಆಯ್ತು ನನ್ನ ಲೈಫ್ ಈಸ್ ವೆರಿ ಅನ್ಪ್ರಿಡಿಕ್ಟೇಬಲ್. ಆ್ಯಂಡ್ ಏನಿಲ್ಲ ರೀ, ದೇವ್ರ ಮ್ಯಾಗ ಭಕ್ತಿ ಇಡ್ರಿ, ಒಳ್ಳೆ ಕರ್ಮ ಮಾಡಿರಿ. ಆ್ಯಂಡ್ ಈ ಒಂದು ಈಗ ಬರ್ತಾ ಕಮೆಂಟ್ಸ್ ಎಲ್ಲ ಭಾಳ ಚಲೋ ಹಾಕಾಕತ್ತೀರಿ, ಭಾಳ ಖುಷಿ ಆಯ್ತು ನನಗೆ. ಕಮೆಂಟ್ಸ್ ಅದು ಓದ್ತಿರ್ತೇನೆ, ನಾನು ರಿಪ್ಲೈ ಮಾಡ್ತಿರ್ತೇನೆ ಆಲ್ಮೋಸ್ಟ್. ಆ್ಯಂಡ್ ಭಾಳ ಖುಷಿ ಅನ್ನಿಸ್ತೇನೆ. ನಮ್ಮ ಮನೆಗೆ ಎಲ್ಲರೂ ಕಮೆಂಟ್ಸ್ ಓದ್ತಿರ್ತಾರೆ ಎಲ್ಲ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಭಾಳ ಚಲೋ ಸಪೋರ್ಟ್ ಮಾಡತ್ತೀರಿ. ಇದೇ ರೀತಿ ಸಪೋರ್ಟ್ ಮಾಡ್ಕೊತಾ ಇರ್ರಿ. ಆ್ಯಂಡ್ ಕಂಟಿನ್ಯೂಸ್ 16-17 ದಿನ ಬ್ಲಾಗ್ ಅಂದ್ಕೊಂಡಿದ್ದಿರ್ಕಿಲ್ಲ ನಾ ಕಂಟಿನ್ಯೂ ಒಂದು 17-18 ದಿನ ಬ್ಲಾಗ್ ಹಾಕ್ತೀನಿ ಅಂತಂದೆ. ಆ್ಯಂಡ್ 17ನೇ ದಿನ ಆಯ್ತು ಬ್ಲಾಗ್. ಆ್ಯಂಡ್ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಭಾಳ ಬೇಕ್ರಿ ಫ್ಯಾಮ್ಲಿ. ಆ್ಯಂಡ್ ಒಂದೇ ಓಡಾಕತ್ತೈತಿ, ಬರೀ ಅದೊಂದೇ ಡೈಲಾಗ್ ಬರತೈತೆ ಅಂತ. ಎಲ್ಲಿ ಹೋದರೂ ಹೊರಗೆ ಹೋದಾಗ ಮನ್ಯಾಗ ಕುಂತ ಪ್ರತಿಯೊಂದು ಇದ್ದಾಗ ಖಾಲಿ ಕುಂತರೂ ಅದೊಂದೇ ಡೈಲಾಗ್. ಅದು ಹೆಂಗೆ ಐತ್ರಿಪ್ಪ ಫ್ಯಾಮ್ಲಿ ಅಂತಂದ್ರೆ, ಅಕಾಲ ಮೃತ್ಯು ಓ ಮರೆ ಜೋ ಕಾಮ್ ಕರೆ ಚಂಡಾಳಕ, ಕಾಲ್ भी उसका क्या बिगाड़ेगा जो भक्त हो महाकाल का, ನಮ ಪಾರ್ವತಿ ಪತಯೇ ಹರ ಹರ ಮಹಾದೇವ್. ಇದೊಂದೇ ಓಡಾತೈತೆ ನನ್ನ ತಲೆಯಾಗ. ಆ್ಯಂಡ್ ಆಲ್ಮೋಸ್ಟ್ ನಾಮ ಜಪ ಮಾಡೋಕೆ ಚಾಲು ಮಾಡೇನಿ. ಮತ್ತು ನಾವು ವಾಪಸ್ ಎಷ್ಟು ಯಾವಾಗ ಟೈಮ್ ಸಿಗ್ತದೆ ಗೊತ್ತಿಲ್ಲ ಜಪ ಮಾಡೋಕೆ. ಇವತ್ತೊಂದು ಸ್ವಲ್ಪ ಮಾಡೇನ ಅನ್ಸತಿ, ಭಾಳೂ ಮಾಡಿಲ್ಲ. ಆ್ಯಂಡ್ ಡೈಲಿ ಮಾಡ್ಬೇಕಂತ ಮಾಡೇನಿ. ಯಾಕಂದ್ರೆ ತಲೆ ಒಂದು ಸ್ವಲ್ಪ ಓವರ್ ಥಿಂಕಿಂಗ್, ಅಲ್ಲಿ ಎಲ್ಲ ಸ್ಟ್ರೆಸ್ ಎನ್ಸೈಟಿ ಇವೆಲ್ಲ ಒಂದು ಸ್ವಲ್ಪ ಕಡಿಮೆ ಮಾಡ್ತದೆ ಅಂತ ಮಾಡೇನಿ. ಉಪ್ಪರ್ ಬೆಸ್ಟ್ ಎಲ್ಲ ದೇವ್ರ ಮ್ಯಾಗ. ನಾವು ಯಾಕಂದ್ರೆ ಭೂಮಿ ಮ್ಯಾಗ ಬರೋದು ದೇವ್ರ ಇಚ್ಛೆ, ವಾಪಸ್ ಅವ್ನು ನಮ್ಗೆ ಯಾವಾಗ ಕರ್ಕೊಂತಾನೋದು ದೇವ್ರ ಇಚ್ಛೆ. ಸೊ ಗಾಡ್ಸ್ ಪ್ಲಾನ್ ಬೇಬಿ. ಆ್ಯಂಡ್ ಎಷ್ಟು ದಿನ ಇರ್ತೀರಿ ಭೂಮಿ ಮ್ಯಾಗ ಯಾರಿಗೂ ಗೊತ್ತಿಲ್ಲ. ಇದ್ದಷ್ಟು ದಿನ ಖುಷಿಯಿಂದ ಇರ್ರಿ, ಮಂದಿಗೂ ಖುಷಿಯಿಂದ ಇಡ್ರಿ, ನೀವು ಖುಷಿಯಿಂದ ಇರ್ರಿ, ಹೆಲ್ದಿ ಇರ್ರಿ, ಸ್ಟೇ ಟ್ಯೂನ್ ಆಗಿರಿ ಆ್ಯಂಡ್ ಸ್ಟೇ ಸೇಫ್ ಆಗಿರಿ. ಸ್ವಲ್ಪ ಹೊತ್ತು ಸಿಗ್ತಾನಂತೆ. ಆ್ಯಂಡ್ ಸ್ಟೇ ಟ್ಯೂನ್ ಆಗಿರಿ ಫ್ಯಾಮಿಲಿ. ನಮ್ಮ ವಿರಾಟ್ ಕೊಹ್ಲಿ ಅವರು 51 ರನ್ ನೋಡಿದ್ರಿ 32 ಬಾಲ್ ಒಳಗೆ, ಲಾಲ್ ಬಾದ್ಶಾ ಅಂತ. 5 minutes later. ಆ್ಯಂಡ್ ರಾತ್ರಿ ಎಷ್ಟಾಗೈತ್ರಿಪ್ಪ ಫ್ಯಾಮಿಲಿ ಟೈಮ್ ಅಂದ್ರೆ 11:30 ಆಗೈತಿ. ಆ್ಯಂಡ್ ಸೀನ್ ಏನಾಗ್ಬಿಟ್ಟೈತ್ರಿಪ್ಪ ಅಂತ ನಮ್ಮ ಅಪ್ಪನ ತಪ್ಸ್ಕೊಂಬಿಟ್ಟ. ಅವ್ನು ರಾತ್ರಿ ಹುಚ್ಚು ಬಿಟ್ಟಾಗೇನಾಗೈತಿ, ಮನೆಯೊಳಗೆ ಇಲ್ಲಿ ಬಂದೈತಿ. ಇಲ್ಲಿ ಹೇಳಕ್ಕೆ ಹೋಗಿ ತಪ್ಸ್ಕೊಂಡು ಹೋಗ್ಬಿಟ್ಟ. ನಾವು ಎಲ್ಲಿ ಹುಡುಕ್ಲಿ ಅವನ್ನ, ಬರೀ ಎಲ್ಲದನ್ನು ಒಂದು ರೌಂಡ್ ಹೋಗಿ ಬರ್ನು. ನಾನು ಶಾರ್ಟ್ಸ್ ಮ್ಯಾಗ ಬಂದೆ, ನೀವು ತಂಡಿ ಹಿಡಿಯಾಗತ್ತದ. ಅಲ್ಲ ಬೇರೆ ವಚ್ಚ ನಾನು ಮಾಡ್ತಿ. ಅಲ್ಲಿ ನೋಡು ಹೊಂಟ ನೋಡ್ರಿ ಎಲ್ಲ ಬತ್ ಮಾಸ್ ಇವನು ಕಪ್ಪಣಿ. ಯಾವ ರೀ ಆ ಕಡೆ ಮೇನ್ ರೋಡ್ ಕಡೆ ಹೊಂಟಾನೆ. ಅಯ್ಯೋ ಕೆಸರು ಬಾಳಿಲ್ಲ. ಹಾಂ ಹಿಡ್ಕೊಂಡು ಹೋಗ್ಕಾರ್ಲಿ ಅಪ್ಪ್ಯಾ ಊಟ ಹಾಕಿ ಬೆಳೆಸಿವಲ್ಲಿ. ಅಯ್ಯೋ ನಾಯದಪ್ಪ ಅಲ್ಲಿ ಯಾಕೆ ಕರ್ಸ್ಕೊಂಬರ್ತಾನೆ ಫ್ಯಾಮ್ಲಿ. ನೋಡ್ರಿ ನಾಯಿಗಳದಾವ. ಇವ್ ನೋಡಿ ಅದ್ರತ ಹೊಡಿದ ಸಿಕ್ಕ ರೀ ಸಿಕ್ಕ. ಸರಿಲಿ ಬಡೆ ಏನು ಮಾಡೋದೈತಿ ನೋಡಿ ಮಾಡ ಮಾಯಾರಿ ಬಿಟ್ಟೆ ಬದ್ಮಾಸ ಆನ ನಡಿ. ಮನೆಗೆ ಹೋಗ್ಬಾಲಿ. ನಿನಗೆ ನಂಬಿದ್ರೆ ಹಿಂಗೆ ನೋಡಲಿ, ನಂಬಿದ್ರೆ ಮುಗಿಸ್ಬೇಕು ಅವನು. ಪಾಪ ನಮ್ಮ ಅಪ್ಪಾರ ಹೋದ್ರಾಗತ್ತಾರ ಹೆದರ್ಬೇಕು ಏನಾಗೈತೆ ಅಂತಂದು ನಾನು ಓಡೋದಂತ ಓಡ್ಬೇಡ್ಲಿ. ಸೊ ನಾನು ಹೋಗುತ್ತೆ ಅಲ್ಲ ಇದು ಖುಷಿ ಸಿಕ್ಕಂತಂತ ಕಡಿತಾನೆ ನಿನ್ಗೆ ಅವ ಕಡಿತಾನಪ್ಪನ ಅಂತ ಫೈನಲ್ಗೆ ಮತ್ತೆ ನಾನು ಹಿಡ್ಕೊಂಡ್ಬಂದಿನಿ. ಅವ್ನು ನಿನ್ನ ಕಡೆ ಓಡ್ಬಿಡ್ತಾನೆ. ಎಲ್ಲಕ್ಕೆ ನಮ್ಮ ಮನೆ ಹೆಣ್ಣೆ ಐತ್ರಿ, ಈಗ ಹೆಣ್ಣೆ ಇಲ್ಲ, ಇದು ಗಂಡಿಗೆ ಐತಿದೆ. ಫೈನಲಿ ಸಿಕ್ಕ. ಬರೀ ನಮ್ಮ ಅಪ್ಪ ನೋಡಿಯೆಲ್ಲ ಕದ ಸಿಕ್ಬಿಟ್ಟಾರೆ. ನನ್ನ ಫೈನಲಿ ಅಪ್ಪನ ಸಿಕ್ಕ. ನೋಡ್ರಿ ನಮ್ಮ ಮನೆ ನನ್ನ ಕಂಟೆಂಟ್ ಸಿಕ್ತಾವ. ಸುಮ್ಮನೆ ಕುಂತಿದ್ದೆ ನಾನು ಮ್ಯಾಚ್ ನೋಡ್ಕೊಂತ ಕಂಟೆಂಟ್ ಬೇಕು. ಬರ್ರಿ ಪ್ರತಿಯೊಂದು ಟೀಮ್ ಒಳಗೆ ಒಬ್ಬರು 100 ಹೊಡ್ತಾರೆ. ಬಟ್ ನಮ್ಮ RCB ಒಬ್ಬರು ಯಾರು 100 ಹೊಡೆದಿರ್ಕಿಲ್ಲ. ಆ್ಯಂಡ್ ಇವತ್ತಿನ ಮ್ಯಾಚ್ ಐ ಗೆಸ್ 100 ಬರ್ಬೋದು ಅಂತ ಮಾಡೀನಿ. ಯಾಕಂತ ಕೊಹ್ಲಿ ಅವ್ರು ಆಲ್ರೆಡಿ 53 ಬಾಲಿಗೆ 91 ರನ್ ಹೊಡೆದಾರೆ. 92 ನೋಡೋಣ ಬರ್ರಿ 100 ಆಗ್ಬೋದು ಅಂತ ಮಾಡೀನಿ. ಆಕೈತಿ ಏನ್ರಿಪ್ಪ ಅಂತ ವಿರಾಟ್ ಕೊಹ್ಲಿ ಅವ್ರು ಫೈನಲಿ 100 ಹೊಡೆದಾರೆ 58 ಬಾಲಿಗೆ. 2000 years later. ಏನಪ್ಪ ಅಂತ RCB ಗೆತ್ತ. ಆ್ಯಂಡ್ ಮಸ್ತ್ ಮಜಾ ಬಂತ. ಆ್ಯಂಡ್ ಐ ಹೋಪ್ ನಿಮಗೆ ಇವತ್ತಿನ ಬ್ಲಾಗ್ ಸೇರತ್ತ ಮಾಡೀನಿ. ನಿಮಗೆ ಸೇರಿತ್ರಿಪ್ಪ ಅಂತ ಲೈಕ್ ಕಮೆಂಟ್ ಶೇರ್ ಸಬ್ಸ್ಕ್ರೈಬ್ ಮಾಡಿದ್ದು ಮಾತ್ರ ಮರಿಬೇಡ್ರಿ. ಅದ್ರ ಜೊತೆ ಏನ್ರಿಪ್ಪ ಅಂತ ನೆಕ್ಸ್ಟ್ ಟೈಮಿಂದ ನನ್ನ ಕಡೆಯಿಂದ ಒಂದು ಅಡ್ವೈಸ್ ಏನ್ರಿಪ್ಪ ಅಂತ, ನಿಮ್ಮ ಗಾಡಿ ಮ್ಯಾಗ ನಿಮ್ಗೆ ಜಾಸ್ತಿ ಪ್ರೀತಿ ಐತಿ, ಕಾರ್ ಮ್ಯಾಗ ಪ್ರೀತಿ ಐತ್ರಿಪ್ಪ ಅಂತ ಒಂದು ಶೋರೂಮಿಗೆ ಕೊಡ್ರಿ.
ಇಲ್ಲಾರಿಪ್ಪ ಅಂತಂದ್ರೆ ಯಾರು ಎಕ್ಸ್ಪೀರಿಯನ್ಸ್ ಹೋಲ್ಡರ್ ಇರ್ತಾರಲ್ಲ ಅಂಥಲ್ಲಿ ಸರ್ವಿಸ್ ಮಾಡಿಸ್ರಿ, ಅಂಥಲ್ಲಿ ಚೈನ್ ಗಿನ್ ಅದು ಕ್ಲೀನ್ ಮಾಡಿರಿ. ಲೈಕ್ ಯಾರಿಗೂ ಅಲ್ಪ ಸ್ವಲ್ಪ ಗುರ್ತೈತಿ, ಎಲ್ಲಿ ಏನು ನಟ್ ಹಾಕ್ಬೇಕು, ಎಲ್ಲಿ ಏನು ತೆಗಿಬೇಕು, ಎಲ್ಲಿ ಏನು ಹಾಕ್ಬೇಕಂತ ಗುರ್ತಿಲ್ಲಾರ್ದ್ರ ಕಡೆ ಹೋದ್ರೆ ಅಂತ ನುಕ್ಸಾನ್ ಆಕೈತಿ. ಆ್ಯಸ್ ಆಫ್ ನಂದು ಹೆಂಗೆ ಆತ್ಲ ಆ ಟೈಪ್ ಆಕೈತಿ, ಮನ್ಸಿಗೆ ಭಾಳ ಆಕೈತಿ. ದಟ್ಸ್ ದ ರೀಸನ್. ಸಿಗೋಣಂತ್ರಿ ನಿಮಗೆ ನೆಕ್ಸ್ಟ್ ಬ್ಲಾಗ್ದಾಗ. ಸೊ ಪರಂಪರೆ ಮುನ್ನಡೆಸೋಣ, ಅದ್ರ ಜೊತೆ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡೋಣ. ಸಿಗೋಣಂತ್ರಿ ಮುಂದಿನ ಬ್ಲಾಗ್ದಾಗ. ಸೊ ತಪ್ಪಕ್ಕೆ ಸೇಮ್ ಸ್ಟೆಪ್ ಸ್ಟೇ ಸೆಕ್ಸಿ. ಬಾಯ್ ಬಾಯ್. ಹಾಗಲೇ Thank you for being here. ನಂದು ಧಾರವಾಡ ಹೆಚ್ಚಿಗೆ ಮಾತು ಬ್ಯಾಡ ಮಗಲ